ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ ಮನೆಗೆ ಬಂದೆ. ಬಂದಾಗ 2:15 ಏನೋ ಆಗಿತ್ತು ಅನಿಸುತ್ತೆ, ಅಥವಾ 2:15 ಆಗಿತ್ತೋ ಗೊತ್ತಿಲ್ಲ. ತಣ್ಣಗಿರೋ ನೀರು ಕುಡಿಯೋಣ ಅಂತ ಹೇಳಿ ನೀರು ಕುಡಿಯೋಕ್ಕೆ ಅಂತ ಹೋಗ್ತೀನಿ. ಅದರಲ್ಲಿ ಒಂದು ಹನಿ ನೀರು ಇರಲಿಲ್ಲ. ಏನು ನಮ್ಮ ಮನೆಯವರು ಅಂದರೆ ಅಡುಗೆ ಮನೆ ಇಷ್ಟು ಕ್ಲೀನಾಗಿಟ್ಟಿದ್ರು ಅಷ್ಟೇ, ನೋಡೋದಕ್ಕೆ ಮಾತ್ರ ಅಷ್ಟು ಕ್ಲೀನಾಗಿತ್ತು, ಆದರೆ ಅಷ್ಟು ಕ್ಲೀನಾಗಿರಲಿಲ್ಲ. ಮನೆ ನೋಡಿ ಒಂದು ಸಲ ತಲೆ ತಿರುಗ್ದಂಗೆ ಆಯಿತು. ಯಾಕೆ ಅಷ್ಟು ಗಡಿಬಿಡಿ ಮಾಡ್ಕೊಂಡು ಮನೆಗೆ ಬಂದ್ವಿ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಮನೆಗೆ ಬಂದ ತಕ್ಷಣ ಎಲ್ಲಿಂದ ಕೆಲಸ ಶುರು ಮಾಡಲಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಒಂದಷ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅಲ್ಲಿ ಕಟ್ಟೆ ಮೇಲೇ ಜೋಡಿಸಿ ಇಟ್ಟಿದ್ದರು. ನನಗೆ ಅದು ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಅದೆಲ್ಲ ಮತ್ತೆ ತೊಳೆಯೋಕ್ಕೆ ಅಂತ ಅದಕ್ಕೆ ಹಾಕಿದೆ. ಹಾಗೆ ಫಸ್ಟ್ ಒಂದು ಸಲ ಅಡುಗೆ ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಆನಂತರ ಮತ್ತೆ ನಾನು ಕಸ ಗಿಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸ್ದೆ. ನಾನು ಬಂದಳು ಕೈಕಾಲು ಮುಖ ಅಷ್ಟೇ ತೊಳೆದಿದ್ದು. ಬಂದೊಳೆ ಮನೆ ಕ್ಲೀನ್ ಮಾಡೋಣ ಅಂತ ಶುರು ಮಾಡಿದೆ. ಟೈಮ್ ನೋಡ್ಬೋದು, ಈಗ 3 ಗಂಟೆ ಆಗಿದೆ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಯಾಕೆ ನಾವು ಗಡಿಬಿಡಿಲಿ ಬಂದ್ವಿ ಅಂದರೆ ಇದಕ್ಕೇ, ಮನೆಗೆ ಎ ಸಿ ಕೂರ್ಸೋದಕ್ಕೆ ಬರ್ತಾ ಇದ್ದಾರೆ. ನಾನು ಬರೋದಕ್ಕಿಂತ ಮುಂಚೆನೇ ಎ ಸಿ ಹಾಕೋದು ಅಂತ ಆಗಿತ್ತು. ಆಮೇಲೆ ಅದು ಅಮಾವಾಸ್ಯೆ ಬಂತು, ಏನೇನೋ ಆಯಿತು. ಆದರೆ ನಾವು ಎ ಸಿ ತೊಗೋಬೇಕು ಅನ್ನೋ ಇದರಲ್ಲಿ ಇರಲಿಲ್ಲ, ಹಾಕಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇದೊಂಥರ ನಮಗೆ ದಿಢೀರಂತ ಮತ್ತು ಸರ್ಪ್ರೈಸ್ ಅಂತ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಇತ್ತು ಎ ಸಿ ಹಾಕಿಸ್ಬೇಕು ಅಂತ, ಆದರೆ ಇಷ್ಟು ಬೇಗ ಅಂತ ಇರಲಿಲ್ಲ. ಇನ್ನೊಂದು 2-3 ಇಯರ್ಸ್ ಆದಮೇಲೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮನೆಯವ್ರ ಕಸಿನ್ ಮಗ ಒಬ್ಬನು ಹಾಕ್ಸ್ದ. ಆಮೇಲೆ ಅವನೇ ತೊಗೊಬಂದಿದ್ದು. ಅದು ಎಲ್ಲ ತೊಗೊತೀನಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ ತಕ್ಷಣ ನಮ್ಮನೆಯವರು ಆಯ್ತಪ್ಪ ತೊಗೋ ಅಂತ ಹೇಳಿದ್ರಂತೆ. ಅವರು ತೊಗೊಂಡ್ರಲ್ಲ, ಅದ್ರ ಜೊತೆಗೆ ನಮಗೂ ಕೂಡ ಒಂದು ಎ ಸಿ ಬಂತು. ಹಾಗೆ ಎ ಸಿ ಕೂಡ ಫಿಟ್ ಮಾಡಿ ಹೋದರು. ಇಲ್ಲಿ ಕೆಳಗಡೆ ಕ್ಲೀನ್ ಮಾಡೋದಲ್ಲದೆ ಈಗ ಮೇಲ್ಗಡೆ ಕೂಡ ಕ್ಲೀನ್ ಮಾಡಬೇಕು. ಅದೇ ಅವ್ರಿಗೆ ಫಿಟ್ ಮಾಡೋ ತನಕ ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದು ಇಲ್ಲಿ ಮೇಲ್ಗಡೆ ನಾನು ಮತ್ತು ನಮ್ಮನೆಯವರು ಕ್ಲೀನ್ ಮಾಡಿದ್ವಿ. ಈ ವರ್ಷ ತುಂಬ ಸೆಕೆ ಇತ್ತಲ್ವ, ಅದೊಂದು ಒಳ್ಳೆಯದು ಅಂತ ಅನ್ನಿಸ್ತು. ಅದು ಹಾಗೆ ಅಲ್ವಾ, ಯಾವ್ಯಾವ ಕಾಲದಲ್ಲಿ ಏನೇನು ಬರಬೇಕೋ ಅದು ಇದನ್ನು ಕನಸು ಮನಸ್ಸಲ್ಲೂ ಹಾಕ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಾವು ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ. ಅವರು ಇಬ್ಬರು ಹಾಕಿಸ್ತಾಯಿದ್ರು ಅವರು ಮನೆಗೆ. ಅವರು ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡ್ರು, ನಾವು ಒಂದೇ ಹಾಕ್ಸಿದ್ವಿ ಈ ವರ್ಷ ಸಾಕು ಅಂತ ಹೇಳಿ. ಅದು ಹಾಗೆ ಅಲ್ವಾ, ಯಾವುದೇ ವಸ್ತು ಅಥವಾ ಯಾವ್ದು ಏನೇ ಒಂದು ಮನೆಗೆ ಬರಬೇಕು ಅಂದರೂ ಏನಾದರೂ ಒಂದು ಕಾರಣ ಇರುತ್ತೆ. ಇಲ್ಲ ಏನೋ ಹೀಗೆ ನಮಗೂ ಒಂಥರ ಇದು, ನನಗೊಂಥರ ತುಂಬ ಸರ್ಪ್ರೈಸ್ ಆಗಿತ್ತು ಇದು. ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡು ಇರಲಿಲ್ಲ. ಗುಡ್ ಮಾರ್ನಿಂಗ್. ನಮ್ಮ ಮನೆಯವ್ರು ಎದ್ದು ಪೇಪರ್ ಓದಿ ನಾನೇ ಕರೆದೆ. ಅವ್ರು ಹಾಗೆ ಊರಿಗೆ ಹೋಗ್ತೀನಿ ಅಂದರು. ನಾನು ಹೇಳಲೇ ಇಲ್ಲ. ನಾನು 4 ಗಂಟೆಗೆಲ್ಲ ಹೇಳ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದಿದ್ದೇನೋ ನಿಜ. ನಿನ್ನೆ ನೇಲ್ ಪಾಲಿಶ್ ಹಚ್ಕೋಬೇಕು ಅಂದಿದ್ದೇನೋ ನಿಜ. ಇವತ್ತೊಂದು ಗೃಹ ಪ್ರವೇಶ ಇದೆ, ನನ್ನ ಫ್ರೆಂಡ್ ಮನೆ ಅದು. ಮತ್ತು ನಮಗೆ ರಿಲೇಷನ್ ಕೂಡ ಆಗಬೇಕು ನಮ್ಮ ಮನೆಯವರಿಗೆ. ಅವಳು ಫೋನ್ ಮಾಡಿದ್ಲು, ಹಾಗಾಗಿ ಹೋಗ್ಬೇಕು ಇವತ್ತು. ಅದೇ ಅಂದಿದ್ದೀನಿ. ಹೋಗಿ ಐಬ್ರೋಸು ಮಾಡಿಸ್ಕೊಂಡು ಬಂದೆ. ಐಬ್ರೋಸ್ ಯಾಕೋ ಅಷ್ಟು ಚೆನ್ನಾಗಿ ಆಗಿಲ್ಲ ನಂದು. ಈ ಕಡೆದು ಒಂಥರ ಆಗಿಬಿಟ್ಟಿದೆ. ಅದು ಯಾವಾಗಲೂ ಹಂಗೇ, ಈ ಕಡೆದು ಅಷ್ಟು ಚೆನ್ನಾಗಿ ಬರೋಲ್ಲ, ಈ ಕಡೆ ಚೆನ್ನಾಗಿ ಬರುತ್ತೆ. ಹಾಗಾಗಿದೆ. ಅದಕ್ಕೆ ಫುಲ್ ದಪ್ಪ ಬಿಟ್ಟಿದೆ. ನಮ್ಮ ಮನೆಯವ್ರು ಊರಿಗೆ ಹೋಗ್ಬೇಕಾದ್ರೆ ಮಾಡಿಸ್ಕೊಂಡು ಹೋಗು ಅಂತಿದ್ರು. ನಾನು ಮಾಡಿಸ್ಕೊಂಡು ಹೋಗಿರಲಿಲ್ಲ. ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಅದೇ ನಿಜ ನೋಡೋದಕ್ಕೆ ಹಂಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಸ್ಟಿಕ್ಕರ್ ಬಿದ್ದೋಗಿದೆ. ನಾನು 4 ಗಂಟೆಗೆ ಹೇಳ್ಬೇಕು ಅಂದ್ಕೊಂಡಿದ್ದೇನೋ ನಿಜ. ಯಾಕೋ ಗೊತ್ತಿಲ್ಲ, ರಾತ್ರಿ ನಿದ್ದೆನೇ ಬರಲಿಲ್ಲ. ಊರಿಗೆ ಹೋದಾಗ 2 ದಿನ ಅಲ್ಲಿ ನಿದ್ದೆ ಬರೋಲ್ಲ, ಊರಿಂದ ಬಂದ ಮೇಲೆ ಇಲ್ಲಿ 2 ದಿನ ನಿದ್ದೆ ಬರೋಲ್ಲ. ನಂಗೆ ನಿದ್ದೆದೇ ಒಂದು ತೊಂದರೆ ಆದಂಗೆ ಆಗಿಬಿಟ್ಟಿತ್ತು. ಆಮೇಲೆ ನಿದ್ದೆನೇ ಮಾಡಿಲ್ಲ ನಾನು. 11 ಬೇಗ ಮಲಗಿದೆ, ಸುಸ್ತಾದಂಗೆ ಮನೆಗೆ ಬಂದು ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸುಸ್ತಾಯ್ತಾ. ತಿಂಡಿನೂ ಬೇಡ ಆಯಿತು. ಆಮೇಲೆ ನಮ್ಮನೆಯವರು ಬದನೆಕಾಯಿ ತನ್ನಿ ಶ್ರೈಗೆ ಬಜ್ಜಿ ಮಾಡಿಕೊಡ್ತೀನಿ ಅಂದೆ. ಅದು ಪಲ್ಯದ ರಸ ಪೂರ್ತಿ ಖಾಲಿಯಾಗಿತ್ತು. ಊರಿಂದ ತಿಂಡಿ ತಂದಿದ್ದೊಂದು ಒಳ್ಳೇದಾಯಿತು. ಆಮೇಲೆ ಬದನೆಕಾಯಿ ಬಜ್ಜಿ ಮಾಡಿದೆ, ರೊಟ್ಟಿ ತಿಂದು ನಾವು 9:15ಗೆ ಶ್ರೈನು ಜೋರು ಮಾಡಿ ಮಲಗಿಸೇ ಬಿಟ್ವಿ. ನಾವು ಮಲಗಿದ್ವಿ. 11:45 ಇಬ್ಬರಿಗೂ ಎಚ್ಚರ ಆಗಬೇಕು ಒಂದೇ ಸಲ. ಆಮೇಲೆ ನಿದ್ದೆನೆ. ಅವ್ರು ನಮ್ಮನೆಯವ್ರು ನಿದ್ದೆ ಮಾಡಿದ್ರು, ನಂಗೆ ನಿದ್ದೆನೇ ಸರಿಯಾಗಿ ಬರಲಿಲ್ಲ. 3 ಗಂಟೆಗೆ, ಆಮೇಲೆ ಮತ್ತೆ 4:15ಗೆ ಎಚ್ಚರ ಆಯಿತು. ನೋಡಿದೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಹೇಳೋಕ್ಕೆ ಮನಸ್ಸಾಗಲಿಲ್ಲ. ಆಮೇಲೆ ಹಾಗೆ ಮಲಗಿದೆ. 6:15ಗೆದ್ದು ಬಂದೆ. ಅಷ್ಟೊತ್ತಿಗೆ ನಮ್ಮನೆಯವರು ಪೇಪರ್ ಓದಕ್ಕೆ ಹೋಗಿದ್ರು. ಹೇಳೋದು ನನಗೆ, ನಾನು ಮತ್ತು ಹಂಗೆ ಹೋಗ್ತೀರಿ, ನೀವು ಮಲಗು, ನಿಮಗೆ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಹೇಳು ಅಂತ ಹೇಳಿದ್ರು. ಆಮೇಲೆ ನಾನು 6:15ಗೆದ್ದು ಬಂದು ಅವ್ರಿಗೆ ಮತ್ತೆ ಫೋನ್ ಮಾಡಿದೆ, ಬರ್ರಿ ಎದ್ದಿದ್ದೀನಿ, ಟೀ ಮಾಡಿಕೊಡ್ತೀನಿ ಅಂತ. ಮತ್ತು ಅವರು ಮನೆಗೆ ಪೇಪರ್ ಬಂದ್ರೂ ಅವ್ರು ಅಲ್ಲಿ ಹೋಗಿ ಪೇಪರ್ ಓದ್ತಾರಪ್ಪ. ಆಮೇಲೆ ಅಲ್ಲಿಂದ ಪೇಪರ್ ಒಂದೊಂದಿನ ತಗೊಬರ್ತಾರೆ, ಒಂದೊಂದಿನ ಬಂದು ಹಾಕಿ ಹೋಗ್ತಾರೆ. ಅವರಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಹಾಗಾಗಿ ಬೆಳಗ್ಗೆ ಮುಂಚೆ ತಿಂಡಿ ಇವತ್ತು ಅದೇ ಶೈವ್ನ ಕೇಳಿದೆ. ಶೈವ್ ನಿನ್ನೇನು ನನ್ನ ಮೇಲೆ ಸೆಟ್ ಮಾಡ್ಕೊಂಡಿದ್ದು.
ಅವನಿಗೆ ಸಂಜೆ ಬಂದ ತಕ್ಷಣ ಪಾನಿಪುರಿ ಏನೋ ತಿನ್ನಬೇಕಾಗಿತ್ತಂತೆ. ನಾನಂದೆ ನನ್ನ ಹತ್ರ ದುಡ್ಡಿಲ್ಲ, ನೀನು ನಿಮ್ಮ ಡ್ಯಾಡಿ ಹತ್ರ ಇಸ್ಕೊಂಡು ಹೋಗು ಅಂತ ಹೇಳಿದೆ. ನಮ್ಮನೆಯವರು ನನಗೆ ಫೋನ್ಪೇಗೆ 100 ರೂಪಾಯಿ ಹಾಕ್ತೀನಿ, ಅವನಿಗೆ ಕೊಡು ಅಂತ ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ. ಇವನಿಗೆ ಅವ್ರ ಅಪ್ಪನ ದುಡ್ಡು ಖರ್ಚಾಗಂಗಿಲ್ಲ ಅಂತೆ, ನಾನು ದುಡ್ಡು ಕೊಡ್ಬೇಕಂತೆ. ನೀನು 1 ರೂಪಾಯಿ ನಂಗೆ ದುಡ್ಡು ಕೊಡ್ತೀಯಾ, ಕೊಡಲ್ಲ ನೀನು ಅಂತ ನನ್ನ ಹತ್ರ ಜಗಳ. ಅವ್ರು ಡ್ಯಾಡಿದು ಬೇಡ ಅಂತೆ ದುಡ್ಡು, ನಾನು ದುಡ್ಡು ಅವನಿಗೆ ಕೊಡ್ಬೇಕಂತ, ನನ್ನ ದುಡ್ಡಲ್ಲೇ ಅವನಿಗೆ ಪಾನಿಪುರಿ ತಿನ್ನಿಸ್ಬೇಕಂತೆ. ಹಂಗಾಗಿ ಸಿಟ್ಟು ಮಾಡ್ಕೊಂಡು ಏನೂ ತಿನ್ನೋಕ್ಕೂ ಹೋಗಲಿಲ್ಲ. 100 ರೂಪಾಯಿ ಕೊಟ್ಟರು 100 ರೂಪಾಯಿ ಮುಟ್ಲೂ ಇಲ್ಲ, ಅವನು ಮುಟ್ತಿದ್ರಿಲ್ಲ ಅಂತ ಸುಮ್ಮನಾದೆ. ಅವ್ರ ಡ್ಯಾಡಿ ಐಸ್ ಕ್ರೀಮ್ ಥರ ಕಳ್ಸೋಣ ಅಂತ ಅಂದರು. ದಯವಿಟ್ಟು ಬೇಡ ಅಂದೆ ನಾನು. ರಾತ್ರಿ 8 ಗಂಟೆ ಮೇಲಾಗಿತ್ತಾ, ಬೇಡ ಅಂದೆ. ನಾವೇ ಹೋಗ್ತಾರಣ ಬಾರೋ ಅಂತ ಕರೆದ್ರೆ ಅದಕ್ಕೂ ಬರಲಿಲ್ಲ. ನಮ್ಮನೆ ಹೊರಗೆ ನಿಲ್ಸಿದ್ರು, ಕಾರ್ ನಾನು ಸಿಟ್ಟು ಬಂದಿದೆ ಅಂತ ಹೋಗಲಿಲ್ಲ. ಮತ್ತೆ ಸುಮ್ಮನಾದ್ವಿ. ತಿಂದ ರೊಟ್ಟಿ ತಿಂದು ಸುಮ್ಮನೆ ಮಲಗ್ದ, ಒಂದು ಬಾಳೆಹಣ್ಣು ತಿಂದು ಮಲಗ್ದ. ಏನೂ ಮಾಡಿಲ್ಲ. ಬಂದಳು ಮುಖ ಒಂದು ತೊಳೆದಿದ್ದೀನಿ. ಮನೆ ಅಂದರೆ ನೋಡೋ ಹಾಗಿಲ್ಲ. ನಮ್ಮ ಶ್ರೇಯ ಬಂದಮೇಲೆ ಗೊತ್ತಲ್ಲ, ದಿವಾನ ಹೀಗೆ ಇರುತ್ತೆ. ಹೀಗೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ನಿನ್ನೆ ಬಂದಳು ಮತ್ತೆ ತೊಳೆದಿದ್ದೆ. ಅವೆಲ್ಲ ಮಚ್ಚೆ ಹೋಗಿದ್ದೆಲ್ಲ ನಮ್ಮ ಮನೆಯವರು ತೆಗೆದಿರ್ತಾರೆ ಅಂದ್ಕೊಂಡಿದ್ದೆ, ತೆಗೆದಿಟ್ಟಿರಲಿಲ್ಲ. ಅಷ್ಟು ಪಾತ್ರೆಗಳು ತೊಳೆದೆ. ರಾತ್ರಿ ಪಾತ್ರೆಗಳು ಹಾಗೆ ಇದ್ದಾವೆ, ಅದನ್ನು ತೆಗಿಬೇಕು. ಇಲ್ಲಿ ನೋಡಿ, ಇಲ್ಲಿದ್ದಾವೆ ಇಷ್ಟು. ಇದೊಂದು ಶುಂಠಿ, ಮಾವಿನಕಾಯಿ, ಅಕ್ಕಿ ಹಿಟ್ಟು ಅದೆಲ್ಲ ಇದೆ. ಫಸ್ಟು ಹಣಗಿಟ್ಕೊಂಡ್ಬರ್ತೀನಿ. ನಾನು ಆಲೂಗಡ್ಡೆ ಪಲ್ಯ ಮಾಡಿ ಪೂರಿ ಮಾಡೋಣ ಅಂತ ಇದ್ದೆ. ಶ್ರೇಯು ಇದನ್ನು ಮಾಡು ಅಂದ. ಹಂಗಾಗಿ ನೆನಪಾಯ್ತು, ಇಷ್ಟು ಆಲೂಗಡ್ಡೆ ಬೇಡ. ಈಗ ಫಸ್ಟು ನೀರು ಕುಡ್ಕೊತೀನಿ, ಚೂರು ತಲೆ ಬಾಚ್ಕೊಂಡು ಒಂದು ಹಣೆಗೆ ಇಟ್ಕೊತೀನಿ. ನೀರು ಕುಡ್ಕೊಂಡು ಆಮೇಲೆ ಹೊರಗಡೆ ಕಸ ಹೊಡೆದಿಲ್ಲ. ಇವತ್ತು ಕಸನೂ ಹೊಡೆದಿಲ್ಲ. ಅವ್ರು ಹೋದ್ರೆ ಕಸ ಹೊಡಿತಾ ಇದ್ದೆ, ಇವತ್ತು ಅದನ್ನೂ ಮಾಡಿಲ್ಲ ನಾನು. ಕಸ ಹೊಡ್ಕೊಂಡು ಈಗ ಹೋಗಿದ್ದಾರಲ್ಲ, ಸ್ವಲ್ಪ ಬಿಟ್ಟು ಕಸ ಹೊಡಿತೀನಿ. ನಾನಂತೂ ತಾಳಿ ಗೀಳಿ ಎಲ್ಲೆಲ್ಲಿದ್ದಾವೋ ಏನು, ನಮ್ಮ ಮನೇಲಿ ನನ್ನ ವಸ್ತುಗಳು ಎಲ್ಲಿದ್ದಾವೆ ಅಂದರೆ ನನಗೆ ಹುಡುಕೋದಾಗಿದೆ ಈಗ. ಇದಲ್ಲ ನಂದು, ಇನ್ನೊಂದಿದೆ. ಥಂಡಿ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಒಂದು 100 ಸೀನದ್ನೋ ಏನೋ ಥಂಡಿ ಆಗಿಬಿಟ್ಟಿದೆ ಒಯ್ದ ಬಂದಮೇಲೆ. ನಂಗೆ ಹಾಗೇ ಅಲ್ಲೇ ಆಗಬೇಕಾಗಿತ್ತು, ಅಲ್ಲಿ ಒಂದು ದಿನನೂ ಥಂಡಿ ಆಗಿಲ್ಲ. ಇಲ್ಲಿಗೆ ಬಂದಮೇಲೆ ಇವತ್ತು ಥಂಡಿ ಆಗಿದೆ. ನೀರು ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ನನಗೆ ಎ ಸಿ ಅಭ್ಯಾಸ ಇರಲಿಲ್ಲ. ಇವತ್ತು ಎ ಸಿ ಹಾಕ್ಕೊಂಡೇ ಮಲಗಿದ್ವಿ. ಅದಕ್ಕೋ ಏನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೀನ್ ಹೊಡಿತಾ ಇದ್ದೆ. ಅಂದರೆ ಒಂದು 2-3 ದಿನ ನನಗೆ ಹಾಗಾಯಿತು. ಆಮೇಲೆ ಒಂದು 2 ದಿನ ನನ್ನ ಮಗಗೆ ಹಾಗಾಯಿತು. ಆಮೇಲೆ 2 ದಿನ ಬಿಟ್ಟು ನನಗೂ ಅಭ್ಯಾಸ ಆಯಿತು, ಶ್ರೇಯಿಗೂ ಅಭ್ಯಾಸ ಆಯಿತು. ಅದಕ್ಕೋ ಏನೋ ನನಗೂ ಗೊತ್ತಿಲ್ಲ. ಒಟ್ಟಾದರೆ ನನಗೆ ನೀರು ಬದಲಾಗಿದ್ದಕ್ಕೋ ಅಥವಾ ಏನೋ ಗೊತ್ತಿಲ್ಲ, ಥಂಡಿ ಆಯಿತು. ಹಾಗೆ ಇವತ್ತು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕು. ನಾನು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಊರಲ್ಲೇ ಇನ್ನೊಂದು 2 ದಿನ ಇದ್ದು ಬರೋಣ ಅಂತ. ಅವಳು ಫೋನ್ ಮಾಡಿದ್ಲು, ಮತ್ತು ಅವ್ರ ಮಾವನೂ ಕೂಡ ಕರೆಯೋಕ್ಕೆ ಬಂದಿದ್ದರು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕಿತ್ತಲ್ವ. ಮಧ್ಯಾಹ್ನ ಅಡುಗೆದೇನೂ ಇರಲಿಲ್ಲ. ಬೆಳಗ್ಗೆ ಪೂರಿ ಮಾಡಿ ಶ್ರೇಯು ಸಾಗುನೇ ಮಾಡು ಅಂತ ಹೇಳಿದೆ. ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದೆ. ಒಂದು ವೈಟ್ ವೆಜ್ ಕುರ್ಮಾ ಅಂತ ಮಾಡ್ತಾಯಿದ್ದೆ. ಇವತ್ತು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ ಕೂಡ. ಪುಷ್ಪ ಅಂತ ಅವಳು ನನ್ನ ಫ್ರೆಂಡು. ನಾನು ಅವಳು ಕಾಲೇಜ್ ಡೇಸಲ್ಲಿ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್. ಇಬ್ಬರು ಒಟ್ಟಿಗೆ ಕೂರ್ತಾ ಇದ್ವಿ, ಒಟ್ಟಿಗೆ ಇರ್ತಾ ಇದ್ವಿ. ಅವಳು ಫೋನ್ ಮಾಡಿದ್ಲು, ಮತ್ತು ಕರೆ ಬಂದಿದೆಯೋ ಇಲ್ಲೋ, ಇನ್ವಿಟೇಷನ್ ಕಳಿಸ್ಲೋ ಅಂತ. ನಾನು ಹೋದ ಸಲ ಬಂದಿದ್ದೆ ಗೊತ್ತಾ, ಒಂದು ದಿನ ಇರೋದಕ್ಕೆ ಅಂತ. ಆವಾಗಲೇ ಅವರು ಕೂಡ ಕರೆಯೋಕ್ಕೆ ಬಂದಿದ್ದರು. ಮತ್ತು ಅವಳು ಕೂಡ ಫೋನ್ ಮಾಡಿದ್ಲು, ಮತ್ತು ಪಾರ್ಲರವ್ರು ಯಾರು ಇದ್ದಾರಾ ಅಂತ ಎಲ್ಲ ಕೇಳೋದಕ್ಕೆ. ಆಮೇಲೆ ಮಾತಾಡಿದ್ವಿ. ನಾವೇನು ಯಾವಾಗಲೂ ರೆಗ್ಯುಲರ್ ಟಚ್ಚಲ್ಲಿ ಇರೋಲ್ಲ. ಆದರೆ ಗೃಹ ಪ್ರವೇಶ ಆದಮೇಲೂ ಕೂಡ ಪಾಪ ಅವಳು ಒಂದಿನ ಫೋನ್ ಮಾಡಿದ್ಲು. ಅದೇ ಕೇಳ್ತಾಯಿದ್ಲು, ಒಂದು ದಿನ ಎಲ್ಲಾದರೂ ಹೋಗಿ ಬರೋಣವಾ ಅಂತ ಕೇಳ್ತಾಯಿದ್ಲು. ನೋಡೋಣ ತಡಿ, ಮಗನ ಹಾಸ್ಟೆಲಿಗೆಲ್ಲ ಬಿಡ್ತೀನಿ, ಬಿಟ್ಟ ಮೇಲೆ ಜೂನಲ್ಲಿ ಎಲ್ಲಾದರೂ ಹೋಗೋಣ ಅಂತ ಅಂದೆ. ಯಾವಾಗಲೂ ಊರಿಗೆ ಹೋದಾಗ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಈ ವರ್ಷ ಈ ಸಲ ಹೋದಾಗ ಯಾಕೋ ಗೊತ್ತಿಲ್ಲ, ನಂಗೆ ಟೀ ಕುಡಿಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ನಾನು ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಸಂಜೆ ನಾನು ಒಂದಿನನೂ ನೆಟ್ಟಗೆ ಟೀ ಕುಡಿಲೇ ಇಲ್ಲ. ಯಾವತ್ತೂ 1-2 ದಿನ ಅಮ್ಮ ಕಾಫಿ ಮಾಡಿಕೊಟ್ಟಿದ್ರು, ಅದನ್ನು ಕುಡಿದಿದ್ದೆ. ಬಿಟ್ಟರೆ ನಾನು ಟೀನೇ ಕುಡಿಲಿಲ್ಲ. ಯಾಕೆ ಹಂಗೆ ಆಗ್ತಾಯಿತ್ತೋ ನಂಗೆ ಗೊತ್ತಿಲ್ಲ. ವೈಟ್ ವೆಜ್ ಕುರ್ಮಾ ಮಾಡೋದಕ್ಕೆ ನಾನು ಯಾಕೋ ಗೊತ್ತಿಲ್ಲ ವೆಯ್ಟ್ ಅಂತ ಇದ್ದೀನಿ. ಅದು ಯಾಕೆ ಹಂಗಾಯ್ತಾ ನಂಗೆ ಗೊತ್ತಿಲ್ಲ. ಬಟಾಣಿನ ನಾನು ಬೇಯದಕ್ಕೆ ಹಾಕಿದ್ದೀನಿ. ಆಮೇಲೆ ಟೀನೂ ಕೂಡ ಕುಡ್ಕೊಂಡು ಬಂದೆ. ಊರಿಂದ ಬಂದಮೇಲೆ ಗೊತ್ತಲ್ವಾ, ಕೆಲಸ ಮಾಡೋಕ್ಕೆ ಬೇಡ ಆಗ್ತಾಯಿತ್ತು. ಅಡುಗೆ ಮನೆನೇ ನಾನು ಏನು ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ. ಅಮ್ಮ ಏನಾದರೂ ಹೆಚ್ಚಿ ಕೊಡು ಅಂದರೆ ಹೆಚ್ಚಿಕೊಡ್ತಿದ್ದೆ, ಇಲ್ಲ ಅವ್ರು ಏನಾದರೂ ಹೆಚ್ಚಿಕೊಡ್ತಿದ್ರು. ನಾನು ಒಂದೇ ದಿನನೋ 2 ದಿನನೋ ಅಷ್ಟೇ ಅಡುಗೆ ಮಾಡಿದ್ದು. ನನಗೆ ಅಡುಗೆ ಮನೆಯೇ ಮರ್ತೋದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಹೊಸದಾಗಿ ಅಡುಗೆ ಕಲ್ತಂಗೆ ಆಗ್ತಾಯಿದೆ ನನಗೆ. 1 ವೀಕ್ ಆಗಿತ್ತಲ್ಲ, ಹಾಗೆ ಸೊಳ್ಳೆ ತಮಾಷೆಗಂದೆ. ಇದನ್ನು ಏನದು ಬಟಾಣಿನ ಬಿಸಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ತರಕಾರಿ ಏನೂ ಇರಲಿಲ್ಲ, ಆಲೂಗಡ್ಡೆ ಇತ್ತು, ಟೊಮೆಟೊ ಇತ್ತು ಅಷ್ಟೇ. ಅದನ್ನೇ ಹಾಕಿ ಇವತ್ತು ವೈಟ್ ವೆಜ್ ಕುರ್ಮಾ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೀನ್ಸ್ ಇತ್ತು, ನನಗೆ ಮರ್ತು ಹೋಗ್ಬಿಡ್ತು. ಬೀನ್ಸು ಮತ್ತು
ಇದನ್ನು ನವಿಲು ಕೋಸು ಆಮೇಲೆ ಕ್ಯಾರೆಟ್ ಇದಿಷ್ಟನ್ನು ಹಾಕಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಂಗೆ ಅಡುಗೆ ಮಾಡೋದು ಮರ್ತೋಗಿದೆ ಅಂದಿದ್ದು ಇದಕ್ಕೇ. ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬೇಕಿತ್ತು. ನಾನು ಅದನ್ನು ಬೇರೆ ಬೇಯಕ್ಕೆ ಹಾಕಿ ಮತ್ತು ಇದನ್ನು ಬೇರೆ ಬೇಯಕ್ಕೆ ಹಾಕಿದ್ದೆ. ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿದೆ. ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ, ಹಾಗೆಯೇ ಸೋಂಪಿನ ಕಾಳು, ಒಂಚೂರು ಚಕ್ಕೆ, ಆಮೇಲೆ ಲವಂಗ, ಒಂದು 4 ಮೆಣಸಿನ್ಕಾಳು, ಸೋಂಪಿನ ಕಾಳು ಹಾಕಿದ್ದೀನಿ. ಹಾಗೆಯೇ ನಾನು ಇದು ಗೋಡಂಬಿನ ಒಂದು 10 ನೆನೆಸಿ ಇಟ್ಟಿದ್ದೆ ಬಿಸಿ ನೀರಲ್ಲಿ, ಅದನ್ನು ಕೂಡ ಹಾಕಿ ಈಗ ಇದನ್ನು ಮತ್ತು ಹಸಿಮೆಣಸು ಹಾಕಿದ್ದೀನಿ. ಅದನ್ನು ತೋರ್ಸೋದು ಮರೆತು ಬಿಟ್ಟಿದ್ದೀನಿ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ಅದನ್ನು ನಾನು ತುಂಬ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ನೀವು ಗೋಡಂಬಿನ ಹಿಂದಿನ ದಿನ ನೆನೆಸಿಟ್ಕೊಂಡ್ರೂ ಪರವಾಗಿಲ್ಲ, ಆವಾಗ ಚೆನ್ನಾಗಿ ನೆನೆಯುತ್ತೆ. ನಾನು ಬೆಳಗ್ಗೆ ಬಿಸಿ ನೀರಲ್ಲಿ ನೆನೆಸಿದ್ದೆ, ಅಷ್ಟೊಂದು ನೆನೆದಿರಲಿಲ್ಲ. ಹಾಗಾಗಿ ನಾನು ತುಂಬ ಹೊತ್ತು ಮಿಕ್ಸಿ ಮಾಡಿದೆ. ಹಾಗೆ ರಾತ್ರಿ ಕೂಡ ನಾನು ಪಾತ್ರೆಗಳನ್ನ ತೊಳೆದಿರಲಿಲ್ಲ. ಈಗ ಅದೇ ಪಾತ್ರೆನೂ ತೊಳಿತಾ ಇದ್ದೀನಿ. ಆ ಕಡೆ ವೆಜ್ ಕುರ್ಮ ಕೂಡ ಅದು ಸ್ವಲ್ಪ ತುಪ್ಪ ಹಾಕಿ, ಒಂಚೂರು ಎಣ್ಣೆ ಹಾಕಿ, ಸಾಸಿವೆನ ಹಾಕಿ, ಒಂದು ಪಲಾವ್ ಎಲೆ ಹಾಕಿದ್ದೀನಿ. ರುಬ್ಬಿರೋ ಮಿಶ್ರಣನ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ಬೇಕಿದ್ದರೆ ನೀವು ಈರುಳ್ಳಿ ಮತ್ತು ಟೊಮೆಟೊ ಕೂಡ ಒಗ್ಗರಣೆಗೆ ಹಾಕ್ಬೋದು, ನಾನೇನು ಹಾಕಿಲ್ಲ. ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ ನಂತರ ನಾನು ಬೆಂದಿರೋ ತರಕಾರಿನ ಹಾಕಿದ್ದೀನಿ. ಆಮೇಲೆ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕಿದ್ದೀನಿ ಅಷ್ಟೇ. ಕೊನೆಗೆ ಇದಕ್ಕೆ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ವೈಟ್ ವೆಜ್ ಕುರ್ಮ ರೆಡಿ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ, ಪೂರಿಗಂತೂ ಸಖತ್ತಾಗಿರುತ್ತೆ. ಇಲ್ಲ ಅಂದರೆ ದೋಸೆ ಮಾಡ್ತಾರೆ ಗೊತ್ತಾ, ಸೆಟ್ ದೋಸೆಗೆಲ್ಲ ಹೋಟೆಲ್ಗಳಲ್ಲಿ ಇದೇ ಥರದೇ ಕೊಡ್ತಾರೆ. ನಮ್ಮ ಮನೆಯವ್ರಿಗೆ ಆವಾಗ ಅದನ್ನು ಮಾಡಿಕೊಡ್ತಾಯಿದ್ದೆ, ಇವಾಗೆಲ್ಲ ಮರ್ತು ಬಿಟ್ಟಿದ್ದೀನಿ. ಹಾಗೆ ಊರಿಂದ ತಂದಿರೋ ಕಾಳುಗಳಿತ್ತಲ್ವ, ಅದನ್ನೆಲ್ಲ ನಾನೀಗ ಒಣಗ್ಸೋಣ ಅಂತ ತೆಗಿತಾ ಇದ್ದೀನಿ. ಹೆಸರು ಕಾಳಂತೂ ತುಂಬ ಚೆನ್ನಾಗಿತ್ತು. ಅಲಸಂದೆ ಕಾಳಲ್ಲಿ ಸ್ವಲ್ಪ ಹುಳ ಆದಂಗೆ ಆಗಿತ್ತು ನನಗೆ. ಅದಕ್ಕೆ ನಾನು ಅಲಸಂದೆ ಕಾಳನ್ನೇ ಸಪ್ರೇಟ್ ಮಾಡಿದೆ, ಬೌಡೆ ಕಾಳನ್ನು ಸಪ್ರೇಟಾಗಿ ಇಟ್ಕೊಂಡೆ. ನೋಡೋಣ ಅಂತ ಹೇಳಿ ಸ್ವಲ್ಪ ಹುಳ ಆಗಿತ್ತು. ಬಿಸಿಲಿಗೆಲ್ಲ ಹಾಕಿ ಆನಂತರ ಚೆನ್ನಾಗಿ ಕೇರಿ ಅದನ್ನು ನಾನು ಫ್ರೀಝರಲ್ಲಿ ಇಟ್ಕೊಂಡೆ. ಯಾಕಂದರೆ ಅದು ಹೊರಗಡೆ ಇಟ್ಟರೆ ಮತ್ತೆ ಹುಳ ಎಲ್ಲಾದರೂ ಆಗಿಬಿಡುತ್ತೇನೋ ಅಂತ ಹೇಳಿ. ಹೆಸರು ಕಾಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಳ್ಳಲಿಲ್ಲ, ಯಾಕಂದರೆ ಕೆಲಸಗಳು ಬೇಗ ಮುಗಿಸ್ಕೋಬೇಕಲ್ವ, ಬೇಗ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕು. ಹಾಗಾಗಿ ಆದ್ರೂ ನನ್ನ ಕೆಲಸ ಏನು ಮುಗಿಲೇ ಇಲ್ಲ. ನಾನು ಎಲ್ಲಿಂದ ನಿನ್ನೆ ಕ್ಲೀನ್ ಮಾಡ್ಕೊಂಡಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ, 3 ಗಂಟೆಗೆ ಶುರು ಮಾಡಿದವಳು ನಾನು 5:45ಗೆ ಮುಗಿಸಿ ಆನಂತರ ಸ್ನಾನ ಮಾಡಿ ರಾತ್ರಿ ಏನು ಅಡುಗೆ ಮಾಡಿದೆ, ಊರಿಂದ ಅಮ್ಮ ರೊಟ್ಟಿ ಕಳಿಸಿದ್ರಲ್ವ, ಅದಿತ್ತು. ಪಲ್ಯ ಮಾಡಿ ಆಮೇಲೆ ನಮ್ಮ ಮನೆಯವ್ರಿಗೆ ಶ್ರೇಯುಗೆ ಬದನೆಕಾಯಿ ತರೋದಕ್ಕೆ ಹೇಳಿದೆ. ಅವನಿಗೆ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ಅವನಿಗೆ ಬದನೆಕಾಯಿ ಬಜ್ಜಿ ಮಾಡಿ ಕೊಟ್ಟೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ಲ, ನಂಗೆ ಸೊಂಟ ಎಲ್ಲ ಬಿದ್ದೋದಂಗೆ ಆಗಿಬಿಟ್ಟಿತ್ತು. ಆ ಥರ ನೋವು ಆಗ್ತಾಯಿತ್ತು. ರಾತ್ರಿ ನಿದ್ದೆನೂ ಬಂದಿಲ್ಲ ನನಗೆ. ಹಾಗೇ ಅಲ್ಲಿ ಹೋದಾಗ 2 ದಿನ ಬರೋಲ್ಲ, ಇಲ್ಲಿ ಬಂದಾಗ 2 ದಿನ ಬರೋಲ್ಲ. ನಿದ್ದೆ ಇಲ್ಲ ಅಂದರೆ ನಾನು ತಲೆನೋವು, ನಂಗೆ ಒಂಥರ ಮೂಡೇ ಸರಿ ಇಲ್ದಂಗೆ ಆಗಿಬಿಡುತ್ತೆ. ಶ್ರೇಯನು ಕೂಡ ನಾನು ಎಬ್ಬಿಸ್ದೆ, ಫಸ್ಟು ತಿಂಡಿ ತಿನ್ನು ಮಗ ಅಂತ ಹೇಳಿ. ಅವ್ರ ಡ್ಯಾಡಿ ಬಂದರು, ಬೈಯೋಕ್ಕೆ ಶುರು ಮಾಡ್ತಾರೆ, ನಿಮ್ದಿನ್ನೂ ರೆಡಿ ಆಗಿಲ್ವಾ, ಹೊರಟಿಲ್ವಾ ಅಂತ ಎಲ್ಲ. ಅವ್ನು ಪೂರಿ ಮಾಡಿಕೊಡ್ತೀನಿ ಅಂದ, ಆಮೇಲೆ ಬೇಡ ನಾನೇ ಮಾಡ್ಕೊತೀನಿ, ಫಸ್ಟು ತಿಂಡಿ ತಿನ್ನು ಅಂತ ಹೇಳಿದೆ. ಶ್ರೇಯದು ತಿಂಡಿ ಆಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಅದು ಪೂರಿ ಏನು ಗೊತ್ತಾ, ಮಾಡಿ ಇಟ್ಟರೆ ಚೆನ್ನಾಗಾಗಲ್ಲ, ಅದು ಬಿಸಿ ಬಿಸಿದು ತಿಂದರೆ ಚೆನ್ನಾಗಿರುತ್ತಲ್ವ. ಆಮೇಲೆ ಮನೆಯವರು ಬಂದ ತಕ್ಷಣ ನಾನು ಅವರಿಗೂ ಬಿಸಿ ಬಿಸಿ ಇದನ್ನೇ ಮಾಡಿಕೊಟ್ಟೆ. ನಾನು ಕೂಡ ತಿಂದೆ. ನಾನು 3 ಪೂರಿ ತಿಂದೆ, ಯಾಕಂದರೆ ಮಧ್ಯಾಹ್ನ ಊಟ ಜಾಸ್ತಿ ಆಗುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಈಗ ಕಮ್ಮಿ ತಿಂದೆ. ಹಾಗೆ ಈಗ ಸೀರೆನೂ ಎಲ್ಲ ಉಟ್ಕೊಂಡೆ. ಇದು ಕಾಟನ್ ಸೀರೆ ಆಗಿತ್ತು, ಉಡೋಕ್ಕೆ ಸ್ವಲ್ಪ ರಗಳೆ ಆಯಿತು, ಚೆನ್ನಾಗಿ ಬಂತು. PSR ಅಲ್ಲಿ ತೊಗೊಂಡಿದ್ದು ನಾನು ಸೀರೆನ. ಕಲರ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈಗ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸುಮಾರು ದಿನ ಆಗಿತ್ತಲ್ವ, ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದೇ ನನಗೆ ಸಿಗ್ತಾ ಇರಲಿಲ್ಲ. ಕ್ಲಿಪ್ ಹುಡುಕ್ತಾ ಇದ್ದೆ, ಅದನ್ನೇ ಈಗ ಹಾಕ್ಕೊಂಡು ಈಗ ಗೃಹ ಪ್ರವೇಶಕ್ಕೆ ಹೋಗಬೇಕು. ಹಾಗೆಯೇ ನೆನ್ನೆನೇ ಸಂಜೆ ನಾನು ಹೋಗಿ ಐಬ್ರೋಸ್ ಕೂಡ ಮಾಡಿಸ್ಕೊಂಡು ಬಂದಿದ್ದೆ. ನಾನು ಐಬ್ರೋಸ್ ಮಾಡಿಸ್ತೇನೆ 1 ತಿಂಗಳಾಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಆಗಿಲ್ಲ ಐಬ್ರೋ ಮಾಡಿರೋದು.
ಹೊರಟ್ವಿ. ಟೈಮ್ ಬಂದು 12:20 ಆಗಿದೆ ರೀ ಅಷ್ಟೇ. 12:15 ಆಗಿಲ್ಲ. ನಾನು 12:15 ಆಗಿದೆ ಅಂತ ನಾವು ಹೋಗೋಷ್ಟೊತ್ತಿಗೆ 12:45 ಆಗುತ್ತೆ. ಒಂದು 20 ಮಿನಿಟ್ಸ್ ಬೇಕು ಅಷ್ಟೇ. ರೋಡು ಮತ್ತು ಇವಾಗ ತುಂಬ ಚೆನ್ನಾಗಿದೆ. ನೇಲ್ ಪಾಲಿಶ್ ಹಚ್ಕೊಂಡಿಲ್ಲ, ನೇಲ್ ಪಾಲಿಶ್ ಹಚ್ಕೋಬೇಕು. ನಿನ್ನೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಹಚ್ಕೊಳಕ್ಕೆ ಆಗಿಲ್ಲ. ಲೇಟೇ ಆಯಿತು. 12 ಗಂಟೆಗೆ ಹೊರಡೋಣ, 11:15 12 ಗಂಟೆಗೆ ಹೊರಡೋಣ ಅಂದಿದ್ವಿ. ಎಲ್ಲ ಕೆಲಸ ಮುಗಿಸಿ ಹೋಗೋಷ್ಟೊತ್ತಿಗೆ ಸಾಕದಂಗೆ ಆಗುತ್ತೆ. ಹಾಗಾಗಿ ನನಗೆ ಹೊರಡೋಕ್ಕಾಗಲೇ ಇಲ್ಲ. ಇವ್ರಿಗೂ ಊರಲ್ಲಿ ಸ್ವಲ್ಪ ಕೆಲಸ ಇತ್ತಾ, ಹಾಗಾಗಿ ಅವ್ರು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು. ಆಮೇಲೆ ಬಂದವರು ಕಾರೆಲ್ಲ ವಾಶ್ ಮಾಡಿ ನಾವು ಓಮಿನಿ ಒಯ್ಯೋಣ ಅಂತ ಅನ್ಕೊಂಡಿರಲಿಲ್ಲ. ನಿಜ, ಶ್ರೇಯು ಕೇಳ್ದೆ ಯಾವುದ್ರಲ್ಲಿ ಹೋಗೋಣ ಅಂತ. ಅವನಿಗೀಗ ಓಮಿನಿ ಇಷ್ಟ ಆಗ್ತಿಲ್ಲ. ಫಸ್ಟ್ ಈ ಕಾರ್ ಇಷ್ಟ ಆಗ್ತಿರ್ಲಿಲ್ಲ, ಓಮಿನಿ ಇಷ್ಟ ಆಗೋದು. ಈಗ ಓಮಿನಿ ಇಷ್ಟ ಆಗ್ತಿಲ್ಲ, ಈ ಕಾರ್ ಇಷ್ಟ ಆಗ್ತಾ ಇದೆ. ನಾನು ಕೇಳ್ದೆ, ನಾನು ಹೊರಗೆ ಇತ್ತಲ್ಲ ಮಗ, ಇವು ಗಿಡ ಬಂದಿದ್ದಾವಲ್ಲ ರೀ, ಇವತ್ತು ನಮ್ಮೂರಲ್ಲಿ ಸಂತೆ, ಗುಲಾಬಿ ಗಿಡ ಚೆನ್ನಾಗಿದ್ದಾವೆ. ಇದು ಸೀರೆ ಏನಂದರೆ ಕಾಟನ್ ಸೀರೆ ಅಲ್ಲ, ಅದು ಎಷ್ಟು ಮಾಡಿದ್ರು ನಂಗೆ ಅಷ್ಟು ನೀಟಾಗಿ ಉಡೋಕ್ಕೆ ಬರಲಿಲ್ಲ. ಈ ಸಲ ಒಂದು 3-4 ಸಲ ಬಿಚ್ಚಿ ಇದು ಮಾಡಿದೆ ರೀ. ಮಾವಿನ ಹಣ್ಣು ತರ್ರಿ ಇದ್ದರೆ ಈ ಸಲ ಸಂತೆಗೆ ಹೋಗ್ತಿರಲ್ಲ, ಹೆಂಗಿದ್ರು ಹೋಗ್ತೀರಾ? ತರಕಾರಿ ಎಂಥದ್ದು ಇಲ್ಲ, ಇವತ್ತಿರೋ ತರಕಾರಿಲೇ ಸಾಗು ಮಾಡಿದೆ. ಸಾಗು ತುಂಬ ಚೆನ್ನಾಗಾಗಿತ್ತು ಅಂತ ಶ್ರೇಯು ಏನಂದರೆ ಏನಾದರೂ ಮಾಡಿದ್ರೆ ಅದು ರುಚಿ ಇರುತ್ತಲ್ವಾ, ರುಚಿ ಇದ್ದರೆ ತುಂಬ ಚೆನ್ನಾಗಿದೆ ಅಂತ ಪ್ರತಿ ಸಲ ಹೇಳ್ತಾನೆ. ಸ್ವಲ್ಪ ನನ್ನ ಥರನೇ ಅವನು ಅಷ್ಟೇ. ಯಾಕೋ ಗೊತ್ತಿಲ್ಲ, ಬರೀ ಸಿಟ್ಟು ಮಾಡ್ತಾನೆ ನನ್ನ ಹತ್ರ. ಅವ್ರ ಡ್ಯಾಡಿ ಹತ್ರ ಚೆನ್ನಾಗಿರ್ತಾನೆ, ನನ್ನ ಹತ್ರ ಮಾತ್ರ ಸಿಟ್ಟು ಮಾಡ್ತಾನೆ. ನನಗೆ ಹಿಂದೆ ಕೂತ್ಕಂತ ಹಿಂದೆ ಕೂರಿಸ್ಯಾನೆ. ಇವತ್ತು ಒಂದಿನ ನೀನು ಹಿಂದೆ ಕೂರು ಅಂತ, ವಾಪಸ್ ಬರಬೇಕಿದ್ರೆ ನಾನು ಹಿಂದೆ, ನೀ ಹಿಂದೆ ಕೂರು, ನಾ ಮುಂದೆ ಕೂರ್ತೀನಿ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಅಂತ. ವಿಡಿಯೋ ಮಾಡೋದಕ್ಕೆ ಹಿಂದೆ ಕೂತ್ಕೊಂಡ್ರೆ ಚೆನ್ನಾಗಲ್ಲ, ಯಾರೂ ಕಾಣೋದೇ ಇಲ್ಲಲ್ಲ, ನಾನು ಒಬ್ಬಳೇ ಕಾಣ್ತೀನಿ. ಹಾಗಾಗಿ ಅದು ಮತ್ತು ಲೈಟು ಬೆಳಕು ಕೂಡ ಅಷ್ಟು ನೀಟಾಗಿ ಚೆನ್ನಾಗಿ ಬರೋದಿಲ್ಲ. ಟ್ರೈಪಾಡು ಬಿಟ್ಟು ಬಂದೆ. ಅಲ್ಲಿಗೆ ಹೋದ್ಮೇಲೆ ನಾನು ವೀಡಿಯೋ ಏನು ಮಾಡೋದಿಲ್ಲ. ನಾನು ಅವಳು ಡಿಗ್ರಿಲಿ ಫ್ರೆಂಡ್ ಆಗಿದ್ದಾಗ ನಾನು ಹೇಳಿದ್ದು ಇದನ್ನ ನೆಕ್ಲೆಸ್ ಹೇಳಿದ್ದು ನಾನು ಒಂದು ಸ್ವಲ್ಪ ಮಾತ್ರ ವೀಡಿಯೋನ ಮಾಡ್ಕೊ ಅಂತ ತುಂಬ ಹೇಳಿದ್ರು. ಆದರೆ ನನಗೆ ಎಲ್ಲರೂ ಇದ್ದಾಗ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಅವಳೇ ನನ್ನ ಫ್ರೆಂಡ್ ಪುಷ್ಪ ಅಂತ ಹೇಳಿ ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ದಾಳಲ್ಲ, ನಂಗೆ ಅವಳ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು. ಯಾರದ್ದಾದರೂ ತಂಗಿ ಮದುವೆಗಳೆಲ್ಲ ಆದರೆ ನಾನು ಕೂಡ ಆ ಥರದ್ದು ಹಾಕ್ಸ್ಕೋಬೇಕು ಅಂತ ನನಗೂ ಆಸೆ ಆಯಿತು. ಒಟ್ಟು ಅವರು ಮನೇಲಿ 10 ಬೆಡ್ರೂಮ್ ಇದೆ. ಪಾಪ ನಾನು ಬೇಡ ಬಿಡೆ ನನ್ನ ಮನೆ ನೋಡ್ತೀನಿ ಅಂದರು. ಪಾಪ ಎಲ್ಲ ಮನೆಯನ್ನು ಅವಳೇ ಬಂದು ನಿಂತು ತೋರಿಸಿದ್ಲು. ಹಾಗೆ ನಂದು ಅವಳದು ಒಂದು ಫೋಟೋ ಕೂಡ ಹಾಕಿರ್ತೀನಿ. ಹೀಗೆ ಹೋದ ತಕ್ಷಣ ಇದು ತುಂಬಾ ಇಷ್ಟ ಆಯಿತು. ಶ್ರೇಯು ನಂದು ಮತ್ತು ಅವಳದು 1-2 ಫೋಟೋಸ್ನ ತೆಗೆದುಕೊಟ್ಟ. ಅವಳು ಸೆಲ್ಫಿ ತೆಗೆದಿದ್ದಾಳೆ, ಆದರೆ ಅವಳು ಇನ್ನೂ ಆದರೂ ನನಗೆ ಫೋಟೋನ ಕಳಿಸಿಲ್ಲ. ನಂಗೆ ಶ್ರೇಯು ಹತ್ರ ತೆಗ್ಸಿದ್ದು ಒಳ್ಳೇದಾಯಿತು, ತಮ್ಮನೇಲಿಗೆ ಸಿಕ್ತು ಒಂದು ಒಳ್ಳೆ ಫೋಟೋ. ಗೃಹ ಪ್ರವೇಶ ಮುಗಿಸ್ಕೊಂಡು ಜನ ಅಂದರೆ ಅಷ್ಟು ಜನ ಇದ್ದರು. ಮನೆ ತುಂಬ ಚೆನ್ನಾಗಿದೆ. ಎಷ್ಟು ಬೆಡ್ರೂಮ್ ಗೊತ್ತಾ? 10 ಬೆಡ್ರೂಮ್ ಮನೆ ತುಂಬ ಚೆನ್ನಾಗಿದೆ. ಪಾಪ ಅವಳು ವೀಡಿಯೋ ಮಾಡ್ಕೊ ಅಂದ್ಲು. ಹೆಂಗೆ ಮಾಡ್ಕೊಳ್ಳೋದು, ನನಗೆ ಅಷ್ಟು ಜನ ಇದ್ದರು, ಹೆಂಗೆ ಮಾಡ್ಕೊಳ್ಳೋದು? ಹಾಗಾಗಿ ಮಾಡ್ಕೊಂಡಿಲ್ಲ. ನಾನಂದೆ ನೀನೇ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ ಅಂದೆ ನಾನು. ಆಮೇಲೆ ಅಂದು ಇವಾಗಾದರೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಲು. ನಾನು ಸ್ವಲ್ಪ ಮಾತ್ರ ಮಾಡ್ಕೊಂಡೆ ಅಷ್ಟೇ. ಅದು ಊಟ ಮಾಡಿ ಹೊರಗಡೆ ಹೋದ್ಮೇಲೆ, ಯಾಕಂದರೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಜನ ಇದ್ದರು. ನಾವು ಬರಬೇಕಿದ್ರು ಕೂಡ ಅಷ್ಟು ಜನ ಬರ್ತಾಯಿದ್ರು. ನೀರು ಬೇಕಾ? ನನಗೂ ನೀರು ಕುಡಿಯೋಣ ಅನ್ನಿಸ್ತು. ಅಲ್ಲಿ ಶ್ರೇಯು ನೀರು ಕುಡಿದ್ಬಿಟ್ಟ. ನಂದು ಊಟನೂ ತುಂಬ ಚೆನ್ನಾಗಿತ್ತು. ಎಲ್ಲ ಬಿಸಿ ಇತ್ತು. ನಾನು ಯಾವಾಗಲೂ ಬಿಸಿನೇ ಇಷ್ಟಪಡ್ತೀನಿ. ಅಲ್ಲಿ ಒಂದು ಸೆಕೆ ಬೇರೆ, ಬಿಸಿ ಬೇರೆ. ಅಯ್ಯಪ್ಪ, ಅಲ್ಲೈತು ಮಡಿಕೆಲ್ಲ ಕುಡಿ ನೀರು ಸಾಕದಂಗೆ ಆಯಿತು. ಹೋಗಿ ಬಂದು ಊಟನೂ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿತ್ತು. ಮನೆ ಅಂತೂ ಸೂಪರಾಗಿತ್ತು. ಅದರೇ ತುಂಬ ದೊಡ್ಡ ಮನೆ. ಅಷ್ಟು ದೊಡ್ಡ ಮನೆ ಇಲ್ಲಿ ಯಾರೋ ಸದ್ಯದ ಹತ್ರ ಯಾರೋ ಕಟ್ಟಿಲ್ಲ ಏನಲ್ಲ ರೀ. ಲಿಫ್ಟು ಎಲ್ಲ ಇದೆ. ನಾನು ಒಂದು ಸ್ವಲ್ಪ ಫೋಟೋಸು ತೆಕ್ಕೊಂಡ್ವಿ. ಶ್ರೇಯು ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಟ್ಟ. ಆಮೇಲೆ ಅವಳು ಮೊಬೈಲಲ್ಲಿ ಸ್ವಲ್ಪ ಫೋಟೋ ತೆಕ್ಕೊಂಡು ನೀನು ಫ್ರೀ ಆದಮೇಲೆ ಹಾಕು ಅಂತ ಅಂದೆ. ಅಡುಗೆ ಮನೆ ಅಂತೂ ಎಷ್ಟು ದೊಡ್ಡದಿದೆ ಗೊತ್ತಾ? ಮತ್ತು ಎಲ್ಲಿ ಹೋದರೆ ಎಲ್ಲಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ. ಮನೆ ಅಷ್ಟು ದೊಡ್ಡದಾಗಿದೆ. ಒಂದು ಅಡುಗೆ ಮನೆ ಇದೆ, ಅದ್ರ ಪಕ್ಕನೂ ಇನ್ನೂ ಒಂದು ಅಡುಗೆ ಮನೆ ಇದೆ. ಅದರಲ್ಲಿ ಕೆಲಸದವರೇ ಬಂದು ಪಾತ್ರೆಗಿದ್ರೆಲ್ಲ ವಾಶ್ ಮಾಡೋದಂತ. ಹಾಗಾಗಿ ಪಾತ್ರೆ ತೊಳೆಯೋದು ಕೂಡ ದೊಡ್ಡದಿದೆ. ಆ ಕಡೆ ಸೈಡಿಗೆ ಹಾಕಿದ್ದಾರೆ. ಅದರ ನಂತರ ಸ್ಟೋರ್ ರೂಮ್ ಇದೆ. ಸ್ಟೋರ್ ರೂಮ್ ಅಂದ್ರೂ ಅಡುಗೆ ಮನೆ ಥರನೇ ಸ್ಟೋರ್ ರೂಮ್ ಇದೆ. ಅದೇ ಅಂದೆ ಅಲ್ಲ ನಾನು ಅವಳಿಗೆ ಅಂದೆ, ಎಲ್ಲಿ ಹೋಗಿ ಎಲ್ಲಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ ಮರೀತಿ, ಹಂಗಿದೆ ಅಂತ ಅಂದೆ. ಚೆನ್ನಾಗಿದೆ. ರೂಮ್ಗಳು ಅಷ್ಟೇ, ತುಂಬ ದೊಡ್ಡ ರೂಮ್ಗಳು, ತುಂಬ ಚೆನ್ನಾಗಿದೆ. ನಿಜ ಹೇಳ್ತೀನಿ. ಹಂಗೆ ಮನೆ ಕಟ್ಟಿದ ಈಗ ಗೃಹ ಪ್ರವೇಶ ಎಲ್ಲ ಮುಗಿಸಿ ಬಂದ ಮೇಲೆ ಆ ಮನೆಯೆಲ್ಲ ನೋಡಿದ್ಮೇಲೆ ನಮಗೂ ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ. ನಾನು ಅದೇ ಅಂತ ಇದ್ದೆ, ನಮ್ಮಲ್ಲಿ ನಾವೊಂದು ಚೆನ್ನಾಗಿರೋ ಮನೆ ಕಟ್ಟೋಣ ಅಂತಿದ್ದೆ. ಹ್ಞೂ ಅಂತ ಹೇಳಿದ್ರು. ನಮ್ಮನೆಯವರು ಅಂಥ ವಿಷಯಕ್ಕೆಲ್ಲ ಸ್ವಲ್ಪ ನಿಧಾನಕ್ಕೆ ಹ್ಞೂ ಅನ್ನೋದು ಅಲ್ಲ ರೀ. ಮನೆ ಕಟ್ಟೋಣ ಯಾಕೋ ಬೇಗ ಬಂತಲ್ಲ ಅಂತ. ಹೇಳಿ ಏನಾದ್ರು ಬೇರೆ ಡೈಲಾಗ್ ಇದ್ರೆ ಅಷ್ಟೇ.
ಮಾಡೋಣ, ತಗೊಳ್ಳೋಣ ಎಲ್ಲ ಓಕೆ, ಆದರೆ ಯಾವುದು ನೆರವೇರಲ್ಲ. ಹಾಗೆ ಇವತ್ತು ಇದು ಚಿನ್ನಿಗೂ ರಜಾ ಇತ್ತು, ಅವಳು ಹಾಸ್ಟೆಲಲ್ಲಿ ಚಿತ್ರಾನ್ನ ಅಂತೆ, ಚಿತ್ರಾನ್ನ ತಿಂದೆ ಅಂತ ಹೇಳಿದ್ರು. ಸೌತೆಕಾಯಿ ತಂದ್ಕೊಂಡು ಒಂದು ಚಿತ್ರಾನ್ನ ತಿಂದೆ ಅಂತ. ನಾನು ಮ್ಯಾಟ್ ಹಾಕಿರಲಿಲ್ಲ. ಕೆಲಸ ಎಂಥದ್ದು ಕೆಲಸನೇ ಸಾಗಲಿಲ್ಲ ಇವತ್ತು. ಇನ್ನು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ. ದಿನ ಒಂದೊಂದೇ ಮಾಡ್ಕೊಂಡ್ರೆ. ನಿನ್ನೆ ನಾನು ಫಸ್ಟು ದೇವ್ರ ಕೋಣೆ ಕ್ಲೀನ್ ಮಾಡಿದೆ. ಅದೊಂದು ಹಲ್ಲಿ ಹೊಕ್ಕೊಂಡಿದ್ದೆ, ನನ್ನ ರಂಗೋಲಿ ಗಿಂಗೋಲಿ ಎಲ್ಲ ಹಾಳು ಮಾಡಿ. ನಂಗೆ ನಿನ್ನೆ ಬಂದರೆ ನನಗೆ ಒಂಥರ ಅನಿಸ್ತೈತೆ, ಹಂಗೆ ಮಾಡಿತ್ತು. ಅದಕ್ಕೆ ಏನಾದರೂ ಆಗಲಿ ಅಂತ ಫಸ್ಟು ದೇವ್ರ ಕೋಣೆ ಏನು ಬೆಳಿಗ್ಗೆ ಕ್ಲೀನ್ ಮಾಡ್ಕೊಂಡೆ. ಅಡುಗೆ ಮನೆಯೂ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಫುಲ್ ಏನು ಕ್ಲೀನ್ ಆಗಿಲ್ಲ. ನೀರು ಮಾತ್ರ ನಿಜ ಹೇಳ್ತೀನಿ, ಅಲ್ಲ ರೀ ಹೆಂಗಿರುತ್ತೆ ಗೊತ್ತಾ. ಪಾಪ ನೀರು ಬೇಕಣ್ಣ. ಫ್ರಿಜ್ಜಲ್ಲಿ ಇರೋ ನೀರು ಕುಡಿಯೋಕ್ಕಾಗಲ್ಲ. ನಾನು ದಪ್ಪ ಆಗಿದ್ದೀನ ಅಂದರೆ ಇಲ್ಲ ಅಂತ ನಮ್ಮ ಮನೆಯವರು. ನಂಗೆ ಗೊತ್ತಾಗುತ್ತೆ ದಪ್ಪ ಆಗಿರೋದು. ಮುಖದಲ್ಲಿ ದಪ್ಪ, ಅದು ದೂರ ಇದ್ದೀನಲ್ಲ ಹಂಗಾಗಿ ಕಾಣಲ್ಲ ದಪ್ಪ ಆಗಿರೋದು. ಹತ್ರ ಬಂದರೆ ಮುಖ ನೋಡಿ ಎಷ್ಟು ದಪ್ಪಗಾಗಿದೆ. ಅಷ್ಟೇ, ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಅಥವಾ ಈ ಬ್ಲಾಗಲ್ಲಿ ಇನ್ನೂ ಯಾವುದಾದ್ರು ಬರುತ್ತೋ ಏನೋ ನನಗೂ ಗೊತ್ತಿಲ್ಲ. ಒಟ್ಟು ಊರಿನ ಬ್ಲಾಗ್ಗಳು ಒಂದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ನಿನ್ನೇನೋ ಎಡಿಟ್ ಮಾಡಿಲ್ಲ, ಇವತ್ತು ಕುತ್ಕೊಂಡ್ಲ ಎಡಿಟ್ ಮಾಡ್ತೀನಿ ಒಂದು ಸ್ವಲ್ಪ. ಯಾವ್ಯಾವ ವೀಡಿಯೋ ಜೊತೆಗೆ ಯಾವ್ಯಾವ ಮಿಕ್ಸ್ ಮಾಡ್ತೀನೋ ಏನೋ ಅನ್ನೋದು ಗೊತ್ತಿಲ್ಲ. ಊರಿನ ಬ್ಲಾಗ್ಗಳು ತುಂಬ ಚೆನ್ನಾಗಿ ಓಡೋದ್ರಿಂದ ಅದನ್ನ ಅದಕ್ಕೆ ಸಣ್ಣ ಅದು ಮಾಡ್ತಾಯಿದ್ದೀನಿ. 15 ನಿಮಿಷ 16 ನಿಮಿಷ ಕಟ್ ಮಾಡಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ವ್ಯೂಸ್ ಚೆನ್ನಾಗಿ ಆಗಲಿ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಯಾರಿಗೂ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಇದನ್ನು ನಾನು ಹೇಳಿದ್ದೀನಿ, ನಮ್ಮ ಮನೆಯವರು ಅದೇ ಅಂತಿದ್ರು. ಯಾರೊಬ್ರು ಕೇಳಿದ್ರು ವೀಡಿಯೋ ಬರ್ತಿಲ್ವಾ ಅಂತಾರಂತೆ. ವೀಡಿಯೋ ಹಾಕ್ತಾನೆ ಇದ್ದೀನಿ, ಕೆಲವೊಬ್ಬರಿಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಅದೇನಾಗಿದೆ ಗೊತ್ತಿಲ್ಲ. ಸ್ವಲ್ಪ ಒಂಚೂರು ಕೆಳಗೆ ಹೋಗ್ಬೇಕಿತ್ತು ಅನ್ನಿಸ್ತು ನನಗೆ. ಒಂಥರ ಅಲ್ಲ ಕುತ್ತಿಗೆ ಹತ್ತ ಅನ್ಸುತ್ತೆ. ಇಲ್ಲ ಚೆನ್ನಾಗಿದೆಯಾ, ಒಂಚೂರು ಇಳಿತಾ ಇಲ್ಲ. ಏನು ಚೆನ್ನಾಗಿದೆ ಗೊತ್ತಾ ಬ್ಲೌಸ್ ಮಾತ್ರ. ಖುಷಿ ಆಯಿತು ನನಗೇನೆ, ಅಲ್ಲ ರೀ.